ಹೊಸ ಪಾರ್ಕಿಂಗ್ ನಿಯಮದ ಬಗ್ಗೆ ಅಂದರೆ ಸರ್ಕಾರ ಹೊರಡಿಸಿರುವಂತಹ ಮೊದಲ ಕರಡು ಅಧಿಸೂಚನೆ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ದಕ್ಷಿಣ ಪಾಲಿಕೆ ಆಯುಕ್ತರಾಗಿರುವಂತಹ ಕೆ.ಎನ್. ರಮೇಶ್ ಇದ್ದಾರೆ. ಅವ್ರು ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಇದು ಈ ಒಂದು ಈಗ ಕರಡು ಅಧಿಸೂಚನೆಯಲ್ಲಿ ಏನೇನು ಉಲ್ಲೇಖ ಆಗಿದೆ ಅಂತ? ಮೊದಲನೇದಾಗಿ ಪ್ರತಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏರಿಯಾ ಪಾರ್ಕಿಂಗ್ ಪ್ಲ್ಯಾನನ್ನು ಮಾಡಬೇಕು ಅನ್ನೋದು ಕಾನೂನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸೊ ಏರಿಯಾ ಪಾರ್ಕಿಂಗ್ ಪ್ಲ್ಯಾನ್ ಅಂದರೆ ನಾವು ಎಲ್ಲಿ ಪಾರ್ಕಿಂಗ್ ಮಾಡ್ತೀವಿ, ಹೇಗೆ ಪಾರ್ಕಿಂಗ್ ಮಾಡ್ತೀವಿ ಅನ್ನೋ ಪಾರ್ಕಿಂಗ್ ಪಾಲಿಸಿಯ ನಿಯಮಗಳ ಅಡಿಯಲ್ಲಿ ರಚನೆ ಮಾಡುವಂಥದ್ದು ಮೊದಲನೇದು. ಎರಡನೇದು, ಈಗ ಪ್ರೈವೇಟ್ ಸ್ಪೇಸಸ್ಸಲ್ಲಿ ಕೂಡ ಪಾರ್ಕಿಂಗಿಗೆ ಉತ್ತೇಜನ ಕೊಡಬೇಕು. ಅಂದರೆ ನಮ್ಮ ಸರ್ಕಾರಿ ಜಾಗಗಳಲ್ಲಿ ನಾವು ಪಾರ್ಕಿಂಗಿಗೆ ಅವಕಾಶ ಮಾಡಿಕೊಡುವ ಮೂಲಕ ಅದರ ಜೊತೆಗೆ ಪ್ರೈವೇಟ್ ಪ್ಲೇಸಸ್ ಕೂಡ ಪಾರ್ಕಿಂಗಿಗೆ ಉತ್ತೇಜನ ಕೊಟ್ಟರೆ, ಯಾರನ್ನ ಖಾಸಗಿ ವ್ಯಕ್ತಿಗಳು ತಮ್ಮ ಜಾಗವನ್ನು ಲೀಸ್ ಮಾಡಿದ್ರೆ, ಬಾಡಿಗೆಗೆ ಕೊಟ್ಟರೆ, ಅದನ್ನು ಬಳಸಿಕೊಂಡು ಒಬ್ಬರು ಯಾರು ಏಜೆಂಟ್ ಸಿಕ್ಕಿದರೆ ಅವರ ಮೂಲಕ ಪಾರ್ಕಿಂಗ್ನ ಒಂದು ವ್ಯವಸ್ಥೆ ಕಲ್ಪಿಸಲಿಕ್ಕೆ ಕೂಡ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ರೀತಿ ಮಾಡಿದ್ರೆ ಆ ಪ್ರೈವೇಟ್ ಪರ್ಸನ್ಗೆ, ಆ ಖಾಸಗಿ ವ್ಯಕ್ತಿಗೆ ಕೆಲವು ತೆರಿಗೆಯಲ್ಲಿ ಕೆಲವು ಕನ್ಸೆಷನ್ಸು, ರಿಯಾಯಿತಿಗಳು ಸಿಗುವಂಥ ಅವಕಾಶಗಳಿರುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ಮೆಟ್ರೋ ಸೇರುವಂಥ ಮೆಟ್ರೋ ಸ್ಟೇಷನ್ ಬಳಿ ಅಥವಾ ಅತಿ ಹೆಚ್ಚು ದಟ್ಟಣೆ ಇರುವಂಥ ರಸ್ತೆಗಳ ಜಂಕ್ಷನ್ಗಳಲ್ಲಿ, RTL ಸಬ್ RTL ರೋಡ್ಸನ್ನು ಲೀಡಿಂಗ್ ಮಾಡುವಂಥ ರಸ್ತೆಗಳಿರುತ್ತೆ, ಆ ಕನೆಕ್ಟಿಂಗ್ ರೋಡ್ಸ್ ಅಂತ, ಅಲ್ಲಿ ಎಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರುತ್ತೆ ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಇದನ್ನು ಮಾಡಿದರೆ ನಮ್ಮ ಪಾರ್ಕಿಂಗ್ ಸಮಸ್ಯೆ ಕಡಿಮೆ ಆಗಬಹುದು ಅನ್ನೋದು ಒಂದು ಚಿಂತನೆ ಈ ಒಂದು ಪಾಲಿಸಿಲಿದೆ. ಸೊ ಹಾಗಾಗಿ ಪ್ರೈವೇಟ್ ಲ್ಯಾಂಡನ್ನು, ಜಮೀನುಗಳನ್ನು, ಸೈಟ್ಗಳನ್ನು ಲೀಸ್ ಮುಖಾಂತರ ಪಡೆದುಕೊಂಡು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಪ್ರಯತ್ನ. ಸರ್ಕಾರಿ ಜಾಗಗಳಿದ್ದರೆ ಅಲ್ಲಿ ಕೂಡ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅವಕಾಶ. ಮತ್ತು ಎರಡನೇದು, ಲೀಸ್ ಮಾಡಬೇಕಾದ್ರೆ ಸುಮಾರು 3 ವರ್ಷ, 10 ವರ್ಷ, 15 ವರ್ಷ ಲೀಸ್ ಕೂಡ ತೆಗೆದುಕೊಳ್ಳಲಿಕ್ಕೆ ಒಂದು ನಮ್ಮ ಪಾಲಿಸಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ಫೇಸ್ ಲೆವೆಲ್ ಪಾರ್ಕಿಂಗ್, ಮೆಕನೈಸ್ಡ್ ಪಾರ್ಕಿಂಗ್ ಮತ್ತು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅಂತ 3 ರೀತಿ ವಿಂಗಡಣೆ ಮಾಡಿದ್ದಾರೆ. ಆ ಒಂದು ಪಾಲಿಸಿ ಅಡಿಯಲ್ಲಿ ಯಾರೇ ಕೂಡ ಅದನ್ನು ಪ್ರೈವೇಟ್ ಪರ್ಸನ್ಗೆ ಓಪನ್ ಅಪ್ ಮಾಡಿದ್ರೆ, ಪ್ರತಿಯೊಬ್ಬರು ಕೂಡ ತಮ್ಮ ಜಮೀನುಗಳನ್ನು, ತಮ್ಮ ಸೈಟ್ಗಳನ್ನು ಖಾಲಿ ಇಟ್ಕೊಳ್ಳುವ ಬದಲು ಈ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದರೆ ಅವ್ರಿಗೂ ಕೆಲವು ಕನ್ಸೆಷನ್ ಕೊಡ್ತೀವಲ್ಲ, ಅದರ ಮೂಲಕ ನಮ್ಮ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡ್ಬೋದು ಅನ್ನೋ ಒಂದು ಸಣ್ಣ ಪ್ರಯತ್ನ. ಮನೆ ಮುಂದೆ ನಿಲ್ಲಿಸಿದ್ರು ಕೂಡ ವಾಹನ ಅಂದರೆ ಕಾರಿಗೆ ಹಣವನ್ನು ಕೊಡಬೇಕಾಗುತ್ತೆ, 2 ವೀಲರು ಕೊಡಬೇಕಾಗುತ್ತೆ. ಜೊತೆಗೆ ಆ ಒಂದು ಮನೆಯಲ್ಲಿ ಓನರ್ ಇದ್ದಂಥ ಸಂದರ್ಭದಲ್ಲಿ ಬಾಡಿಗೆದಾರ ಮನೆ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿದ್ರು ಕೂಡ ಓನರ್ ಕೊಡಬೇಕಾಗುತ್ತೆ ಅನ್ನೋದು ಕೂಡ ಈ ಒಂದು ಕರಡಲ್ಲಿ ಉಲ್ಲೇಖ ಆಗಿದೆ. ಮುಖ್ಯವಾಗಿ ಅದು ಲೋಕಲ್ ರೆಸಿಡೆನ್ಸ್, ಸ್ಥಳೀಯ ನಿವಾಸಿಗಳಿಗೆ ಒಂದು ಪರ್ಮಿಟ್ ಕೊಡಬಹುದು ಅಂತ ಕೂಡ ಅಲ್ಲಿ ನಾವು ನಮ್ಮ ಪಾಲಿಸಿಯಲ್ಲಿ ಒಂದು ಅವಕಾಶ ಕಲ್ಪಿಸಲಾಗಿದೆ. ಸೊ ನಾನು ಲೋಕಲ್ ರೆಸಿಡೆಂಟ್, ನಾನು ಇದೇ ಸ್ಥಳೀಯ ನಿವಾಸಿ ಅಂದರೆ ಅಪ್ಲೈ ಮಾಡಿಕೊಂಡು ಒಂದು ಪರ್ಮಿಟನ್ನು ಪಡೆದುಕೊಂಡವರಿಗೆ ಮಾತ್ರ ಅಲ್ಲಿ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ಒಂದು ನೂತನ ಪಾಲಿಸಿಯಲ್ಲಿ. ಈ ಪಾಲಿಸಿ ಒಂದು ಕರಡು ಮಾತ್ರ ಸಾರ್ವಜನಿಕರು ಅದಕ್ಕೆ ಆಕ್ಷೇಪಣೆಗೆ ಸಲಹೆಯನ್ನು ಕೊಟ್ಟ ಮೇಲೆ ಇದೊಂದು ಅಂತಿಮ ಸ್ವರೂಪ ಕಾಣುತ್ತೆ. ನೋಡೋಣ ಹೇಗೆ ಇದು ಸಾರ್ವಜನಿಕರು ಯಾವ ರೀತಿ ಸಲಹೆ ಕೊಡ್ತಾರೆ, ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡ್ತೀವಿ. ದಕ್ಷಿಣ ಪಾಲಿಕೆ ಆಯುಕ್ತರಾಗಿರುವಂತಹ ಕೆ.ಎನ್. ರಮೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.